ಮಹಾರಾಜ, ಅವನ ಅಮ್ಮನಿಗೆ ಹುಷಾರಿಲ್ಲ. ಆದರೂ ಕೂಡ ನೀವು ಆ ಫಲ ಯಾಕೆ ಕೊಟ್ಟಿಲ್ಲ ಅವನಿಗೆ? ಚೋಟು, ನೀನು ಎಲ್ರಿಗೂ ಒಳ್ಳೇದ ಆಲೋಚನೆ ಮಾಡ್ತೀಯ, ಅದಕ್ಕೆ ನಿನಗೆ ಕೆಟ್ಟದ್ದು ಕಾಣಲ್ಲ. ಆ ಹಣ್ಣು ಸಾಧಾರಣವಾದದ್ದಲ್ಲ. ಮಧ್ಯಾಹ್ನದ ಸಮಯ ಆಗಿತ್ತು. ರಹಸ್ಯಮಯ ಕಾಡಿನ ಮುಖ್ಯ ಬಾಗಿಲತ್ರ ಚೋಟು ಜಿಂಕೆ, ರಾಮು ಆನೆ ಮತ್ತು ಬಗೀರ ನಿಂತಿರ್ತಾರೆ. ಮತ್ತವರು ಮಾತಾಡ್ತಾ ಇರ್ತಾರೆ. ಆಗ ಅವ್ರ ಮುಂದೆ ಒಂದು ಕೋತಿ ಅಳ್ತಾ ಬರ್ತಿರೋದನ್ನ ಅವರು ನೋಡ್ತಾರೆ. ಅರೆ, ಈ ಕೋತಿ ನಮ್ಮ ಹತ್ರ ಯಾಕೆ ಬರ್ತಾ ಇದೆ? ಆ ಕೋತಿಯ ಕಾಡೊಳಗಡೆ ಎಂಟರ್ ಆಗೋದಕ್ಕೆ ಟ್ರೈ ಮಾಡುತ್ತೆ. ಆಗ ಅವನ ಕೈಯಲ್ಲಿ ಹೋಗಕ್ಕಾಗಲ್ಲ. ಅರೆ, ನಾನು ಯಾಕೆ ಮುಂದೆ ಹೋಗ್ತಾ ಇಲ್ಲ? ಫ್ರೆಂಡ್, ನೀನೀ ಕಾಡ್ನವನಲ್ಲ. ನೀನೀ ಕಾಡ್ನವಾಗಿದ್ರೆ ಆರಾಮಾಗಿ ನಿನಗೆ ಇದ್ರ ಒಳಗೋಗ್ಬೋದಿತ್ತು. ನನಗೆ ನಿಮ್ ಕಾಡಿನ ರಾಜನ ಹತ್ರ ಮೀಟ್ ಆಗ್ಬೇಕು, ಇಲ್ಲ ಅಂದ್ರೆ ನನ್ನ ಅಮ್ಮ ಸತ್ತೋಗ್ತಾರೆ. ಹಂಗಂತೇಳಿ ಆ ಕೋತಿ ಅಳಕ್ಕೆ ಶುರು ಮಾಡುತ್ತೆ. ಅರೆ ನಿಲ್ಸಪ್ಪ, ನಿಲ್ಸು, ಒಳಗಡೆ ಕರ್ಕೊಂಡೋಗೋಣ. ಹಂಗಂತೇಳಿ ಚೋಟು ಜಿಂಕೆ ಆ ಬಾಗಿಲ ಪಕ್ಕದಲ್ಲಿ ಹೋಗಿ ಆಮೇಲೆ ಕೋತಿಯ ಕೈಯನ್ನು ಹಿಡ್ಕೊಂಡು ಅದನ್ನ ಒಳಗಡೆ ಕರ್ಕೊಂಡು ಹೋಗುತ್ತೆ. ಆಗ ಕೋತಿ ನೋಡ್ತಾನೆ, ಕಾಡಲ್ಲಿರುವ ಹಣ್ಣುಗಳು ಹಂಗೆ ಪ್ರಕಾಶವಾಗಿ ಇರುತ್ತವೆ. ಅದು ಮಾತ್ರ ಅಲ್ಲದೆ ಅಲ್ಲಿ ಓಡ್ತಿರುವ ನದಿಯಲ್ಲಿ ಗುಲಾಬಿ ಶರ್ಬತ್ ಇರುತ್ತೆ. ಅರೆ, ಇದು ನಾನು ಒಳಗಡೆ ಹೇಗ್ ಬಂದೆ? ಮತ್ತೆ ಇದು ಯಾಕೆ ಶೈನ್ ಹೊಡಿತಾ ಇದೆ? ಮತ್ತೆ ನದಿ ಯಾಕೆ ಪಿಂಕ್ ಕಲರ್ ಇದೆ? ನೀನು ಹೇಗ್ ಬಂದೆ ಅಂದ್ರೆ, ನೀನು ನಮ್ಮ ಕಾಡಿನ ಒಂದು ಪ್ರಾಣಿಯ ಕೈ ಹಿಡ್ಕೊಂಡು ಒಳಗೆ ಬಂದೆ ಅಲ್ವಾ, ಅದಕ್ಕೆ ನೀನು ಒಳಗಡೆ ಬಂದಿದ್ದು ಕಣೋ. ಇದನ್ನೆಲ್ಲ ನೀನು ನಮ್ಮ ಕಾಡಲ್ಲಿ ನೋಡ್ತಾ ಇದ್ದೀಯ ಅಲ್ವಾ, ಅದಕ್ಕೋಸ್ಕರ ನಮ್ಮ ಕಾಡನ್ನ ರಹಸ್ಯಮಯ ಕಾಡು ಅಂತಾರೆ. ಸರಿ ಕೇಳಿದ್ದೆ ನಾನು ಈ ಕಾಡಿನ ಬಗ್ಗೆ. ಇದು ನಿಜವಾಗ್ಲೂ ರಹಸ್ಯಮಯ ಕಾಡೇನೆ. ಈಗ ಹೇಳು, ಏನ್ ವಿಷಯ? ನಮ್ಮ ಕಾಡಲ್ಲಿ ಏನ್ ಕೆಲ್ಸ ನಿನಗೆ? ನನ್ನ ಹೆಸರು ಮಿಂಕು ಅಂತ. ನನ್ನ ತಾಯಿಗೆ ತುಂಬಾ ಹುಷಾರಿಲ್ಲ. ನಿಮ್ಮ ರಾಜನನ್ನು ನಾನು ಮೀಟ್ ಆಗಿಲ್ಲ ಅಂದ್ರೆ ಅವರು ಸತ್ತೋಗ್ತಾರೆ. ಅದನ್ ಕೇಳಿಸ್ಕೊಂಡು ಚೋಟು ಜಿಂಕೆಗೆ ತುಂಬಾನೇ ಪಾಪ ಅನ್ಸುತ್ತೆ. ಅವ್ರ ಮೂವರು ಆ ಕೋತಿಯನ್ನು ಆ ಕಾಡಿನ ರಾಜನಾದ ಶೇರ್ ಖಾನಿನ ಬಳಿ ಕರ್ಕೊಂಡು ಹೋಗ್ತಾರೆ. ಮಹಾರಾಜರಿಗೆ ಜಯ ಆಗ್ಲಿ. ಚೋಟು, ಹೇಗಿದ್ದೀಯಾ? ಈ ಕೋತಿ ಯಾರೋ? ಮಹಾರಾಜ, ಈ ಮಿಂಕು ಕೋತಿ ತುಂಬಾ ಸಮಸ್ಯೆಯಲ್ಲಿದೆ. ನಿಮ್ಮ ಹೆಲ್ಪ್ ಬೇಕಂತೆ, ಅದಕ್ಕೆ ಕರ್ಕೊಂಬಂದೆ. ಹೇಳು, ಏನ್ ಸಮಸ್ಯೆ ನಿನಗೆ? ಮಹಾರಾಜ, 2 ವಾರದಿಂದ ನನ್ನ ಅಮ್ಮನಿಗೆ ಹುಷಾರಿಲ್ಲ. ಅವರಿಗೀಗ ಕಣ್ ಕಾಣ್ತಾ ಇಲ್ಲ. ದಿನ ದಿನ ಹೋದಾಗೆ ಅವರ ದೇಹನೂ ವೀಕ್ ಆಗ್ತಾ ಇದೆ. ಆ ಬಂಗಾರದ ಮರದಲ್ಲಿ ಬೆಳೆಯೋ ಫಲ ಕೊಟ್ರೆ ನನ್ನ ಅಮ್ಮ ಗುಣಮುಖ ಆಗ್ತಾರೆ. ಸಿಂಹ, ಇಲ್ಲ, ಸುಮ್ನೆ ನಾವ್ ಯಾರಿಗೂ ಕೊಡಲ್ಲ. ಮತ್ತೆ ಇಲ್ಲಿಂದ ಕರ್ಕೊಂಡೋಗಿವ ನನ್ನ. ಅದನ್ ಕೇಳಿಸ್ಕೊಂಡು ಎಲ್ಲಾರ್ಗೂ ಶಾಕ್ ಆಗ್ಬಿಡುತ್ತೆ. ಆಗ ಗೇಂಡ ಮೃಗ ದೂರದಿಂದ ಬಂದು ಅವನನ್ನ ಗುದ್ದಿ ಆಚೆ ತಳ್ಬಿಡುತ್ತೆ. ಆಗ ಚೋಟು ಜಿಂಕೆ ಶೇರ್ ಖಾನ್ ಹತ್ರ ಸವಾಲ್ ಮಾಡ್ತಾನೆ. ಮಹಾರಾಜ, ಅವನ ಅಮ್ಮನಿಗೆ ಹುಷಾರಿಲ್ಲ. ಆದ್ರೂ ಕೂಡ ನೀವು ಆ ಫಲ ಯಾಕೆ ಕೊಟ್ಟಿಲ್ಲ ಅವನಿಗೆ? ಚೋಟು, ನೀನು ಎಲ್ರಿಗೂ ಒಳ್ಳೇದ ಆಲೋಚನೆ ಮಾಡ್ತೀಯ, ಅದಕ್ಕೆ ನಿನಗೆ ಕೆಟ್ಟದ್ದು ಕಾಣಲ್ಲ. ಆ ಹಣ್ಣು ಸಾಧಾರಣವಾದದ್ದಲ್ಲ. ಬಾ. ಶೇರ್ ಖಾನ್ ಚೋಟು ಜಿಂಕೆನ ಆ ಮೆಹಲ್ ಆಚ್ ಕಡೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಒಂದು ಬಂಗಾರದ ಮರ ಇರುತ್ತೆ. ಆ ಮರದಲ್ಲಿ ಒಂದೇ ಒಂದು ನೀಲಿ ಬಣ್ಣದ ಹಣ್ಣಿರುತ್ತೆ. ಈ ಫಲ ಇದೆಯಲ್ಲ, 5 ವರ್ಷದಲ್ಲಿ ಒಂದ್ಸರಿ ಆಗೋದು. ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಇದನ್ನ ತಿಂದ್ರೆ ಅವರು ಆರಾಮಾಗಿ ಹೋಗ್ತಾರೆ. ಎಲ್ಲ ಸರಿ ಇದ್ದು ಕೂಡ ಈ ಫಲವನ್ನ ತಿಂದ್ರೆ ಅವನಿಗೆ ಒಳ್ಳೆಯ ಶಕ್ತಿ ಬರುತ್ತೆ, ಮಾಂತ್ರಿಕ ಶಕ್ತಿಗಳು. ಅದು ತಪ್ಪು ಯೂಸ್ ಕೂಡ ಆಗ್ಬಹುದು, ಅದಕ್ಕೆ ನಾನು ಅವನಿಗೆ ಕೊಟ್ಟಿಲ್ಲ. ಅಲ್ಲ ಶೇರ್ ಖಾನ್, ಮತ್ತೆ ನೀನು ಯಾಕದನ್ನ ಆ ಕೋತಿಗೆ ಕೊಡ್ಲಿಲ್ಲ? ಅವನದನ್ನ ಅವನ ಅಮ್ಮನಿಗೆ ತಕೊಂಡೋಗ್ತಿದ್ದ ಅಲ್ವಾ? ನನಗೆ ಅವನನ್ನ ನಂಬಕ್ಕಾಗಿಲ್ಲ, ಅದಕ್ಕೆ ನಾನು ಅವನನ್ನು ಕೊಟ್ಟಿಲ್ಲ. ಅಮ್ಮನನ್ನ ಕರ್ಕೊಂಡು ಬರ್ಬೇಕಿತ್ತವ. ಅದನ್ ಕೇಳಿಸ್ಕೊಂಡು ಚೋಟು ಜಿಂಕೆ ಆ ಮೆಹಲಿಂದ ಆಚೆ ಬರ್ತಾನೆ. ಆಗ ಮಿಂಕು ಕೋತಿ ಪಾಪ ಅಳ್ತಾ ಇರೋದನ್ನ ನೋಡ್ತಾನೆ. ನನ್ನ ಅಮ್ಮ ನನ್ನ ಕಣ್ಣೆದುರೇ ಸತ್ತೋಗ್ತಾಳೆ, ನಾನೇನು ಮಾಡಕ್ಕಾಗಲ್ಲ. ನೀನು ಟೆನ್ಷನ್ ಮಾಡಬೇಡ, ಹೇಗಾದ್ರೂ ಮಾಡ್ಕೊಂಡು ನಿನ್ನ ಅಮ್ಮನ ಇಲ್ಲಿ ಕರ್ಕೊಂಬ. ನಾನು ನಿನಗೆ ಅದನ್ನ ಕೊಡ್ತೀನಿ. ಮಚ್ಚ, ನಾನು ಇವತ್ತೇ ಕರ್ಕೊಂಬರ್ತೀನಿ ಅವರನ್ನ. ತುಂಬಾ ಧನ್ಯವಾದಗಳು ನಿನಗೆ. ಮತ್ತವನು ಅಲ್ಲಿಂದ ಹೋಗ್ಬಿಡ್ತಾನೆ. ಮಾರನೇ ದಿನ ಅವ್ರು ಎಲ್ಲರೂ ಸೇರ್ಕೊಂಡು ಶೇರ್ ಖಾನಿನ ಮೆಹಲ್ ಒಳಗಡೆ ನಡ್ಕೊಂಡು ಹೋಗ್ತಾರೆ. ಈ ಸಲ ಅವರ ಜೊತೆ ಮಿಂಕು ಕೋತಿಯ ತಾಯಿ ಇರ್ತಾಳೆ. ಮಹಾರಾಜ ನೋಡಿ, ಇದು ನನ್ನಮ್ಮ. ಇವಳಿಗೆ ಕಾಣೋದಿಲ್ಲ.
ಮತ್ತೆ ಹುಷಾರ್ ಕೂಡ ಇಲ್ಲ. ನಾನೀಗ ಸಾಯ್ತೀನಿ ಅನ್ಸತ್ತೆ. ಬೇಗ ನಾನ್ ಸತ್ರು ಪರವಾಗಿಲ್ಲ, ಈ ನೋವಿನಿಂದ ನಾನ್ ತಪ್ಸ್ಕೊಂಡ್ರೆ ಸಾಕು ಹಂಗಂತ ಹೇಳ್ತಾ ಆ ಕೋತಿ ಹಂಗೆ ಕೆಳಗಡೆ ಬಿದ್ದೋಗುತ್ತೆ. ಮತ್ತೆ ನೋವಿನಿಂದ ಅದು ನರ್ಲಾಡ್ತಾ ಇರುತ್ತೆ. ಶೇರ್ ಖಾನ್, ನನಗಿದನ್ನ ನೋಡಕ್ಕಾಗ್ತಿಲ್ಲ. ಇವನಿಗೆ ಆ ಫಲವನ್ನ ಕೊಟ್ಬಿಡು ದಯವಿಟ್ಟು. ಚೋಟು, ನೀನ್ ಇಷ್ಟು ಹೇಳ್ತಾ ಇದ್ದೀಯಾ ಅಂದ್ರೆ ಸರಿ ಪಾ, ನಾನದನ್ನ ಇವನಿಗೀಗ ಕೊಡ್ತೀನಿ. ಶೇರ್ ಖಾನ್ ಎಲ್ಲಾರನ್ನೂ ಅವನ ತೋಟಕ್ಕೆ ಕರ್ಕೊಂಡು ಹೋಗ್ತಾನೆ. ರಾಮು, ಈ ಹಣ್ಣನ್ನ ತೆಗೆದು ಅವಳಿಗೆ ಕೊಡು. ಆನೆ ಆ ಮರದಲ್ಲಿರುವ ಹಣ್ಣನ್ನು ಕಿತ್ತಿ ಪಕ್ಕದಲ್ಲಿರುವ ಕೋತಿ ಹತ್ರ ಕೊಟ್ಬಿಡ್ತಾನೆ. ತುಂಬಾನೇ ನನ್ಗೆ ನೋವ್ತಾ ಇದೆ. ಇದನ್ನ ತಿನ್ನಿಯಮ್ಮ, ನೀವು ಆರಾಮಾಗ್ತೀರಾ. ಹಂಗಂತ ಹೇಳ್ತಾ ಆ ಕೋತಿ ತಾಯಿಯ ಬಾಯಿಯಿಂದ ನಗು ಶುರು ಆಗತ್ತೆ. ಆಗ ತಾಯಿ ಹಣ್ಣನ್ನು ಅವನ ಮಗನ ಕಡೆಗೆ ಹಾಕ್ತಾಳೆ. ಅವನದನ್ನ ಕ್ಯಾಚ್ ಹಿಡ್ಕೊಂಡು ತಿನ್ನಕ್ಕೆ ಶುರು ಮಾಡ್ಬಿಡ್ತಾನೆ. ಅಯ್ಯೋ! ಒಂದು ಕ್ಷಣ ಅವರೆಲ್ಲರೂ ಶಾಕ್ ಆಗ್ಬಿಡ್ತಾರೆ. ಆಮೇಲೆ ಕೋಪಗೊಂಡ ಶೇರ್ ಖಾನ್ ಅವನನ್ನ ಒಡೆಯಕ್ಕೋಸ್ಕರ ಜಂಪ್ ಮಾಡ್ತಾನೆ. ಅಷ್ಟಲ್ಲೇ ಆ ಹಣ್ಣನ್ನು ತಿಂದ ಅವನಿಗೆ ಪವರ್ ಬಂದಿರುತ್ತೆ. ಅವನ ಕೈಯನ್ನು ಅಲ್ಲಾಡಿಸಿ ಆ ಶೇರ್ ಖಾನನ್ನೇ ಬಂಧಿಸ್ಬಿಡ್ತಾನೆ. ನನ್ನ ಐಡಿಯಾ ವರ್ಕ್ ಆಯ್ತು. ಇವನಿಗೆ ಶಕ್ತಿ ಬಂದಿದೆ. ಇಲ್ಲಿ ನಾವು ನಿಂತ್ರೆ ನಮ್ಮನ್ನು ಹಿಡಿದಾಕ್ತಾನೆ ಇವನು. ಹಂಗಂತ ಅವ್ರ ಮೂವರು ಹಿಂದ್ಗಡೆ ಇರೋ ಬಾಗಿಲಿಂದ ತಪ್ಸ್ಕೊಂಡು ಓಡೋಗ್ಬಿಡ್ತಾರೆ. ಆಮೇಲೆ ಆ ಕಾಡಿಗೆ ರಾಜನಾಗಿ ಕೋತಿ ಹೋಗಿ ಕೂತ್ಕೋತಾನೆ. ಮೆಂಕಾ, ರಾಜನ್ ಕಿರೀಟ ಏನ್ ಮಾಡ್ತಾ ಇದೆ ನಿನ್ ತಲೆ ಮೇಲೆ? ನಮ್ಮ ರಾಜ ಎಲ್ಲಿ? ನಿಮಗ್ ಶೇರ್ ಖಾನ್ ಮೀಟ್ ಆಗ್ಬೇಕಾ? ತಕೊಳ್ಳಿ. ಹಂಗಂತ ಹೇಳಿದ ತಕ್ಷಣನೇ ಕಾಡಿನ ರಾಜನಾದ ಶೇರ್ ಖಾನ್ ಅವ್ರ ಮುಂದೆ ಪ್ರತ್ಯಕ್ಷ ಆಗ್ತಾನೆ. ಆ ರಾಜನನ್ನು ಈ ಪರಿಸ್ಥಿತಿಯಲ್ಲಿ ಕಂಡ ಆ ಕಾಡಿನ ಜಂತುಗಳು ಶಾಕ್ ಆಗ್ತಾರೆ. ಇವತ್ತಿಂದ ಇದು ನನ್ನ ಕಾಡು, ನಾನ್ ನಿಮ್ ರಾಜ, ನಾನ್ ಹೇಳಿದಾಗ ಇಲ್ಲಿರ್ಬೇಕು ನೀವಿನ್ನು. ಆಮೇಲೆ ಜಂತುಗಳು ತುಂಬಾನೇ ಶಾಕ್ ಆಗ್ತಾರೆ. ಅವನ ಈ ಕುತಂತ್ರವನ್ನು ಕೇಳಿಸ್ಕೊಂಡು ಅವರು ತುಂಬಾನೇ ಬೇಜಾರಾಗ್ತಾರೆ. ಇನ್ನೊಂದು ಕಡೆ ಚೋಟು ಜಿಂಕೆ ಅವನ ಫ್ರೆಂಡ್ಸ್ ಜೊತೆ ನಿಂತ್ಕೊಂಡು ಅವ್ನ್ ಮಾಡಿದ ತಪ್ಪಂತ ಬೇಜಾರಾಗ್ತಿರ್ತಾನೆ. ನಾನು ಶೇರ್ ಖಾನ್ ಹೇಳಿದ್ದನ್ನ ಕೇಳಬೇಕಿತ್ತು. ಅಯ್ಯೋ ದೇವ್ರೆ, ನಮ್ಮ ಕಾಡು ತುಂಬಾ ದೊಡ್ಡ ಸಮಸ್ಯೆಯಲ್ಲಿದೆ. ಅವನ ಹತ್ರ ಶಕ್ತಿ ಕೂಡ ಬಂದಿದೆ. ಆದ್ರೂ ಅವನನ್ನ ಹೇಗಾದ್ರೂ ಸೋಲ್ಸಿ ನಮ್ಮ ರಾಜ ಮತ್ತೆ ಕಾಡನ್ನ ಕಾಪಾಡ್ಲೇಬೇಕು. ಕೇಳೋ ಆನೆ, ಲಂಬು ಅಲ್ಲಿ ಬೇಟೆಗಾರನ್ ಬಯಲ್ ಸಿಕ್ಬಿದ್ದಾನೆ. ಬಾ ನನ್ ಜೊತೆ, ಅವನನ್ನ ಕಾಪಾಡು ಬಾ ಬೇಗ. ಸುಮ್ನೆ ಸುಳ್ಳು ಹೇಳ್ಬೇಡ ನೀನು. ಹೀಗೆ ಹೇಳಿನೇ ಎಲ್ರನ್ನ ನೀನು ಯಾಮಾರಿಸಿ ಆಗಿದೆ. ಒಂದ್ ಕಾಡಲ್ಲಿ 2 ಜಿಂಕೆಗಳಿತ್ತು. ಒಂದರ ಹೆಸರು ಚೋಟು, ಇನ್ನೊಂದರ ಹೆಸರು ಲಂಬು. ಚೋಟುಗೆ ಸುಳ್ಳು ಹೇಳಿ ಆ ಸುಳ್ಳಿಂದ ಎಲ್ಲಾರನ್ನು ಫೂಲ್ ಮಾಡೋದಂದ್ರೆ ಅವಳಿಗೆ ತುಂಬಾನೇ ಇಷ್ಟ. ಒಂದಿನ ಸಾಯಂಕಾಲ ಕಾಡಲ್ಲಿ ಎಲ್ಲಾ ಜಂತುಗಳು ನಡೀತಾ ಇತ್ತು. ಆಗ ಚೋಟು ಅವ್ರ ಮುಂದೆ ಓಡೋಡ್ತಾ ಬರುತ್ತೆ. ಓಡಿ, ಎಲ್ಲಾರು ಓಡಿ, ಇಲ್ಲ ಅಂತ ಹೇಳಿದ್ರೆ ಯಾರು ಉಳಿಯಲ್ಲ. ಆ ಮಾತ್ ಕೇಳಿದ ತಕ್ಷಣ ಎಲ್ಲಾರ ದೃಷ್ಟಿನೂ ಚೋಟು ಮೇಲೆ ಬೀಳುತ್ತೆ. ಎಲ್ಲ ಚೋಟು ಹತ್ರ ಹೋಗಿ ನಿಂತ್ಕೊಳ್ಳುತ್ತೆ. ಚೋಟು ಲಂಬು ಪಕ್ಕದಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಅಲ್ಲಿ ಆನೆ, ಕೋತಿ, ಎಲ್ಲ ಜಂತುಗಳು ಇತ್ತು. ಏನಾಯ್ತು ಚೋಟು, ಯಾಕೋ ಇಷ್ಟು ಹೆದರ್ಕೊಂಡಿದ್ದೀಯಾ? ಹೆಚ್ಚು ಮಾತಾಡ್ಲಿಕ್ಕೆ ಏನು ಸಮಯ ಉಳ್ದಿಲ್ಲ. ನಾನೊಬ್ಬ ಬೇಟೆಗಾರನನ್ನ ಬಂದೂಕಿಡ್ಕೊಂಡು ಈಚೆ ಸೈಡ್ ಬರೋದು ನೋಡಿದೆ. ಬೇಗ ನಿಮ್ಮ ಜೀವ ನಿಮ್ಮ ಕೈಯಲ್ಲಿದೆ. ಎಲ್ಲಾರು ಇಲ್ಲಿಂದ ಓಡೋಗಿ. ಅದು ಕೇಳಿದ ತಕ್ಷಣ ಅಲ್ಲಿರೋ ಜಂತುಗಳಿಗೆ ತುಂಬಾ ಗಾಬರಿ ಆಗಿ ಅವುಗಳು ಅಲ್ಲಿಂದ ಬೇಗ ಓಡೋದಕ್ಕೆ ಶುರು ಮಾಡುತ್ತೆ. ಕಾಡಿನೊಳಗಡೆ ಸ್ವಲ್ಪ ದೂರ ಓಡಿದ್ಮೇಲೆ ಅದಕ್ಕೆ ತುಂಬಾ ಸುಸ್ತಾಗ್ಬಿಟ್ಟು ಒಂದತ್ರ ನಿಂತ್ಕೊಳ್ಳುತ್ತೆ. ಆಗ ಅಲ್ಲಿಗೆ ಚೋಟು ಬಂದು, ಏನಾಯ್ತು ಚೋಟು, ನೀನ್ ಯಾಕೆ ಹೀಗೆ ನೆಗಾಡ್ತಿದ್ದೀಯಾ ನಮ್ಮನ್ನ ನೋಡಿ? ನೀವು ಬೇಟೆಗಾರನ ಹೆಸರು ಕೇಳಿದ ಕೂಡ್ಲೆ ಹೇಗೆ ಓಡೋದ್ರಿ? ಅದನ್ನ ನೋಡಿ ನಂಗೆ ನಗು ತಡ್ಕೊಳಕ್ ಆಗ್ಲಿಲ್ಲ. ಆ ವಿಷಯ ಕೇಳಿದ ತಕ್ಷಣ ಜಂತುಗಳೆಲ್ಲ ಒಬ್ರು ಮಕ್ಕೊಬ್ರು ನೋಡ್ಕೋತಿತ್ತು. ಆಗ ಲಂಬು ಹೀಗಂದ, ಇದ್ರಲ್ಲಿ ನೆಗಾಡೋದೇನಿದೆ?
ನಾವೆಲ್ಲರೂ ಬೇಟೆಗಾರರಿಗೆ ಹೆದರುತ್ತೇವೆ. ಯಾಕಂತ ಹೇಳಿದ್ರೆ ಅವರ ಒಂದು ಗುಂಡಿನಿಂದ ನಮ್ಮ ಜೀವ ಸತ್ತೋಗುತ್ತೆ. ಮತ್ತೆ ನೀನು ಕೂಡ ಓಡ್ತಾ ಇದ್ದೆ. ನಾನಂತೂ ಹೆದರ್ತೀನಿ, ಆದ್ರೆ ಒಬ್ಬ ನಿಜವಾದ ಬೇಟೆಗಾರ ಬರ್ಬೇಕಲ್ವಾ? ಅದು ಕೇಳಿದ ತಕ್ಷಣ ಎಲ್ಲರಿಗೂ ತುಂಬಾನೇ ಕೋಪ ಬರುತ್ತೆ. ಅದಕ್ಕೆ ಲಂಬು ಹೀಗಂದ, ಏನ್ ಹೇಳ್ತಾ ಇದೀಯ ನೀನು? ಬೇಟೆಗಾರ ಬರ್ತಾ ಇದ್ದಾನೆ, ಬೇಗ ಓಡೋಗಿ ಅಂತ ಹೇಳಿದಲ್ವಾ ನೀನು? ನಾನಂತೂ ಹೀಗೆ ಸುಮ್ಮನೆ ಹೇಳಿದ್ದು. ನೀವು ಅದನ್ನ ನಿಜ ಅಂತ ನಂಬ್ಕೊಂಡು ಓಡಿದನ್ನ ಈಗ್ಲೂ ನೆನ್ಸ್ಕೊಂಡು ನಂಗೆ ಜೋರಾಗಿ ನಗು ಬರ್ತಾ ಇದೆ. ಹಂಗಂತೇಳಿ ಚೋಟು ಚೆನ್ನಾಗ್ ನಗಿತಾ ಇರತ್ತೆ. ಅದನ್ನ ನೋಡಿ ಅಲ್ಲಿರುವ ಜಂತುಗಳಿಗೆ ತುಂಬಾನೇ ಕೋಪ ಬರುತ್ತೆ. ಒಂದಿನ ರಾತ್ರಿ ಹಿಂಗೆ ಎಲ್ಲಾ ಜಂತುಗಳು ಅದ್ರದ್ರ ಕೆಲ್ಸಗಳಲ್ಲಿ ತುಂಬಾ ಬ್ಯುಸಿ ಆಗಿರುತ್ತೆ. ಅವತ್ತೂನು ಚೋಟು ಓಡೋಡ್ತಾ ಬಂದು, ಓಡಿ 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 ಎಲ್ಲರೂ ಓಡಿ, ಬೇಟೆಗಾರ ಬಂದೂಕ್ ಹಿಡ್ಕೊಂಡು ನಮ್ಮಾಚೆನೆ ಬರ್ತಾ ಇದ್ದಾನೆ. ಆ ಮಾತ್ ಕೇಳಿದ ತಕ್ಷಣ ಅವರೆಲ್ಲ ಈ ಸಲ ಚೋಟು ಪಾಪ ನಿಜಾನೇ ಹೇಳಿರ್ಬೇಕೇನು ಅಂತ ಅನ್ಕೊಂಡು ಅವರು ಮತ್ತೆ ಭಯ ಪಟ್ಟು ಅಲ್ಲಿಂದ ಕಾಡು ಒಳಗಡೆ ಓಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಮತ್ತೆ ಕಾಡೊಳಗಡೆ ತುಂಬಾ ದೂರ ಓಡಿ ಓಡಿ ಅವುಗಳು ಟಯರ್ಡ್ ಆಗಿ ನಿಂತ್ಕೊಳ್ಳುತ್ತೆ. ಆಗ ಮತ್ತೆ ಚೋಟು ಬಂದು ಚೋಟು ನಗೋದ್ ನೋಡಿ ಅವುಗಳಿಗೆ ತುಂಬಾ ಕೋಪ ಬರುತ್ತೆ. ಆಗ ಆನೆ ಹೀಗನ್ನುತ್ತೆ, ಏನಾಯ್ತು ನಿಂಗೆ? ನೀನ್ ಯಾಕಂತ ಹೀಗ್ ನೆಗಾಡ್ತಾ ಇದೀಯಾ ಹೇಳು? ನಾನಂತೂ ಈಗ್ಲೂ ನಿಮ್ಮನ್ನ ಮೂರ್ಖರನ್ನಾಗಿ ಮಾಡದೆ. ಯಾವ ಬೇಟೆಗಾರನೂ ಬರ್ತಾ ಇಲ್ಲ, ಏನೂ ಇಲ್ಲ. ನಾನ್ ಸುಮ್ಮನೆ ಹೇಳಿದ್ದು ಗೊತ್ತಾ? ನಿನ್ನ ಈ ಸುಳ್ಳು ಬುರುಕುತನ ಉಂಟಲ್ಲ, ಒಂದಿನ ಇದರಿಂದ ಯಾರು ನಿನ್ನ ನಂಬಲ್ಲ. ಲಂಬು ಹಂಗೆ ಹೇಳಿದ ತಕ್ಷಣ ಎಲ್ಲಾ ಜಂತುಗಳು ಅವರವರ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾರೆ. ಮಾರನೇ ದಿನ ಚೋಟು ಕಾಡಿನಲ್ಲಿ ನಡೀತಿರುತ್ತೆ. ನಿಜವಾಗ ಅಲ್ಲಿ ಒಂದು ಬೇಟೆಗಾರ ನಡ್ಕೊಂಡ್ ಬರ್ತಿರ್ತಾನೆ. ಆ ಬೇಟೆಗಾರನನ್ನ ನೋಡಿ ಅದು ತುಂಬಾ ಗಾಬರಿ ಪಡುತ್ತೆ. ಚೋಟು ಯಾವಾಗಿನ ತರನೇ ಅಲ್ಲಿಂದ ಓಡಿ ಹೋಗಿ ಎಲ್ಲಾ ಜಂತುಗಳಿಗೆ ಬೇಟೆಗಾರ ಬಂದಿದ್ದಾನೆ ಅಂತ ಹೇಳುತ್ತೆ. ಓಡಿ, ಎಲ್ಲಾರು ಓಡಿ, ಬೇಗ ಓಡಿ, ಬೇಟೆಗಾರ ಬರ್ತಾ ಇದ್ದಾನೆ. ನಿಮ್ಗೆ ನಿಮ್ ಜೀವ ಬೇಕಾದ್ರೆ ಎಲ್ಲಾರು ಓಡಿ. ಆದ್ರೆ ಈ ಸಲ ಚೋಟು ಮಾತನ್ನ ಯಾರು ಕೇಳಕ್ ರೆಡಿ ಇಲ್ಲ. ಈ ಸರಿ ನಿನ್ ಚೇಷ್ಟೆ ಎಲ್ಲ ಏನು ನಡೆಯಲ್ಲ. ನಾವು ನೀನ್ ಹೇಳಿದ್ದನ್ನ ಏನು ನಂಬಲ್ಲ ಈ ಸರಿ. ಆದ್ರೆ ಈ ಸರಿ ನಾನು ಸುಳ್ಳು ಹೇಳ್ತಾ ಇಲ್ಲ. ಅವನ್ ಕೈಯಲ್ಲಿ ಬಲೆ ಬೇರೆ ಇದೆ. ಅದ್ ಹೇಳೋದ್ ಕೇಳಿ ಜಂತುಗಳೆಲ್ಲ ಅದು ಸುಳ್ಳು ಹೇಳ್ತಿದೆ ಅಂತ ಅನ್ಕೊಂಡು ಅಲ್ಲಿಂದ ಹೋಗ್ಬಿಡ್ತವೆ. ಲಂಬು ಅಲ್ಲೇ ನಿಂತಿದ್ದ. ಸರಿ, ಸ್ವಲ್ಪ ತಿರ್ಗಾಡ್ಕೊಂಡ್ ಬರೋಣ. ನೀನು ಯಾರನ್ನು ಮೂರ್ಖ ಮಾಡಿಲ್ಲ ಅಂತ ನೀನ್ ಬೇಜಾರಲ್ಲಿ ಇರ್ತೀಯ ಅಲ್ವಾ? ಅದಕ್ಕೆ ಸ್ವಲ್ಪ ಕಾಡ್ ಸುತ್ತಾಡ್ಕೊಂಡ್ ಬರೋಣ. ಹಂಗಂತೇಳಿ ಲಂಬು ನಗ್ತಾ ಇರ್ತಾನೆ. ಮತ್ತೆ ಲಂಬು ಚೋಟು ಇಬ್ರು ಸೇರಿ ಕಾಡೊಳಗಡೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರೊಂದ್ ಜಾಗಕ್ಕೆ ಹೋಗ್ತಾರೆ. ಅಲ್ಲಿ ಚಂದಮಾಮನ ಬೆಳಕು ಸ್ವಲ್ಪನೂ ಇರೋದಿಲ್ಲ. ಅಲ್ಲಿ ಬೇಟೆಗಾರ ಅವನ ಬಲೆ ಹಾಕಿರ್ತಾನೆ. ಆ ವಿಷಯ ಗೊತ್ತಿಲ್ಲದೆ ಲಂಬು ಆ ಬಲೆ ಒಳಗಡೆ ಹೋಗಿ ಸಿಕ್ಕಾಕೊಂಡ್ಬಿಡುತ್ತೆ. ಅದನ್ನದು ಕಾಪಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಲಂಬು ಸಿಕ್ಕಾಕೊಂಡಿರೋದನ್ನ ಚೋಟು ನೋಡ್ತಾನೆ. ಚೋಟುಗೆ ತುಂಬಾನೇ ಭಯ ಆಗ್ಬಿಡುತ್ತೆ. ಅವನು ಕಾಪಾಡೋದಕ್ಕೆ ಟ್ರೈ ಮಾಡ್ತಾನೆ, ಆದ್ರೆ ಅವನ್ ಕೈಯಲ್ಲಿ ಕಾಪಾಡಕ್ಕಾಗಿಲ್ಲ. ಲಂಬು ಕೈಯಲ್ಲಿ ಸ್ವಲ್ಪನೂ ಕದ್ಲಕ್ಕೂ ಆಗಿಲ್ಲ. ಚೋಟು, ಈ ಬಲೆಯಿಂದ ನೀನ್ ನನ್ನನ್ನ ಹೊರಗಡೆ ತೆಗಿಯಕ್ಕಾಗಲ್ಲ ಕಣಯ್ಯ. ಬೇರೆ ಯಾವ್ದಾದ್ರು ಪ್ರಾಣಿನ ಕರ್ಕೊಂಡ್ ಬಾ ದಯವಿಟ್ಟು. ಬೇಟೆಗಾರ ಬಂದ್ರೆ ಅವನ್ ಜೊತೆ ನನ್ನ ಕರ್ಕೊಂಡೋಗ್ತಾನೆ. ಅದನ್ ಕೇಳಿ ಚೋಟುಗೆ ತುಂಬಾ ಭಯ ಆಗತ್ತೆ. ಮತ್ತೆ ಈಗಂತಾನೆ, ನೀನ್ ಹೆದರ್ಬೇಡ ಲಂಬು, ನಾನು ಯಾರನ್ನಾದ್ರೂ ಕರ್ಕೊಂಡ್ಬರ್ತೀನಿ ಈಗ. ಹಂಗಂತೇಳಿ ಚೋಟು ಅಲ್ಲಿಂದ ಹೋಗ್ಬಿಡ್ತಾನೆ. ಸಹಾಯಕ್ಕೋಸ್ಕರ ಅಲ್ಲಿ ಇಲ್ಲಿ ಹುಡುಕ್ತಾ ನಡ್ಕೊಂಡು ಹೋಗ್ತಿರ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಅವನ್ಗೆ ಅಲ್ಲಿ ಆನೆ ಕಾಣಿಸುತ್ತೆ. ಕೇಳೋ ಆನೆ, ಲಂಬು ಅಲ್ಲಿ ಬೇಟೆಗಾರನ್ ಬಯಲ್ ಸಿಕ್ಬಿದ್ದಾನೆ. ಬಾ ನನ್ ಜೊತೆ, ಅವನನ್ನ ಕಾಪಾಡು ಬಾ ಬೇಗ. ಸುಮ್ನೆ ಸುಳ್ಳು ಹೇಳ್ಬೇಡ ನೀನು. ಹೀಗೆ ಹೇಳಿನೇ ಎಲ್ರನ್ನ ನೀನು ಯಾಮಾರಿಸಿ ಆಗಿದೆ. ನಾನು ನಿಜ ಹೇಳ್ತಾ ಇದ್ದೀನಿ, ದಯವಿಟ್ಟು ಬಾ ಬೇಗ. ನಾನ್ ನಿನ್ನ ನಂಬಲ್ಲ ನೋಡು. ನಿನ್ ಜೊತೆ ನಾನು ಎಲ್ಗೂ ಬರಲ್ಲ. ಹಂಗಂತೇಳಿ ಆನೆ ಅಲ್ಲಿಂದ ಹೋಗ್ಬಿಡುತ್ತೆ. ಚೋಟುಗೆ ಬೇಜಾರಾಗಿ ಮತ್ತೆ ಬೇರೆ ಯಾರಾದ್ರೂ ಸಿಗ್ತಾರಾ ಅಂತ ನಡ್ಕೊಂಡು ಹೋಗ್ದಿದ್ದಾಗ ಮರದ ಮೇಲೆ ಒಂದು ಕೋತಿ ಕಾಣಿಸುತ್ತೆ. ಮಂಗಣ್ಣ, ಬೇಗ ನನ್ ಜೊತೆ ನಡಿ. ಅಲ್ಲಿ ಲಂಬು ಬೇಟೆಗಾರರು ಬಲೆಲ್ ಸಿಕ್ಬಿದ್ದಾನೆ. ಅವನನ್ನ ಅಲ್ಲಿಂದ ತೆಗಿಲಿಲ್ಲ ಅಂದ್ರೆ ಬೇಟೆಗಾರ ಅವನನ್ನ ಕರ್ಕೊಂಡೋಗ್ತಾನೆ. ಏ ಚೋಟು,
ನಾನ್ ನಿನ್ನ ನಂಬಲ್ಲ. ನೀನು ನಮ್ಮನ್ನೆಲ್ಲ 2 ಸರಿ ಮೂರ್ಖ ಮಾಡಿ ಆಗಿದೆ. ಇನ್ನೊಂದ್ಸರಿ ನಿನ್ನ ಆಟ ಇಲ್ಲಿ ನಡೆಯಲ್ಲ. ನಾನ್ ಹೇಳೋದನ್ನ ಸ್ವಲ್ಪ ಕೇಳ್ತೀಯಾ? ಈ ಸಲ ಕೋತಿನೋ ಒಂದ್ ಮಾತನ್ನ ನಂಬದೆ ಅಲ್ಲಿಂದ ಬೇರೆ ಮರಕ್ಕೆ ಎಗುರ್ಕೊಂಡು ಹೋಗ್ಬಿಡ್ತು. ಈಗ ಚೋಟುಗೆ ಅದ್ ಏನ್ ತಪ್ಪು ಮಾಡ್ತಂತ ಚೆನ್ನಾಗ್ ಅರ್ಥ ಆಯ್ತು. ಅದು ಅಲ್ಲಿಂದ ಸಪ್ಪಗ್ ಮುಖ ಹಾಕೊಂಡು ಲಂಬು ಇರೋ ಜಾಗಕ್ಕೆ ನಡ್ಕೊಂಡು ಹೋಗುತ್ತೆ. ಅದು ಲಂಬು ಹತ್ರ ಹೋಗೋದಕ್ಕೆ ಒಂದು ರಾತ್ರಿ ಎಲ್ಲ ನಡ್ಕೊಂಡು ಹೋಗುತ್ತೆ. ಬೆಳಗಾಗತ್ತೆ. ಅದು ಒಪ್ನೆ ಬರೋದನ್ನ ನೋಡಿ ಲಂಬು ಭಯ ಪಡ್ತಾನೆ. ಏನಾಯ್ತು ಚೋಟು, ನಿಂಗೆ ಯಾರು ಸಿಕ್ಕಿಲ್ವಾ? ನಾನ್ ಎಲ್ರಿಗೂ ಕೇಳ್ದೆ, ಆದ್ರೆ ಅವರೆಲ್ಲ ನಾನ್ ಸುಳ್ಳು ಹೇಳ್ತಾ ಇದ್ದೀನಿ ಅನ್ಕೊಂಡ್ರು. ಈಗ ಅರ್ಥ ಆಯ್ತು ನಂಗೆ ಸುಳ್ಳು ಹೇಳೋ ಅಭ್ಯಾಸ ಇಲ್ಲ ಅಂದಿದ್ರೆ ಅವರೆಲ್ಲ ನನ್ನ ನಂಬಿ ಬರ್ತಾ ಇದ್ರು. ಆಗ ಚೋಟುವಿನ ಗಮನ ಮರದ ಮೇಲೆ ಇರುವ ಕೋತಿ ಮೇಲೆ ಬೀಳುತ್ತೆ. ಆಗ ಚೋಟು ಹೀಗಂತ ಹೇಳುತ್ತೆ, ಅಲ್ ನೋಡು ಮಂಗ, ನೀನ್ ಜೋರಾಗ ಅವನನ್ ಕರಿ, ಆಗ್ಲಾದ್ರೂ ಅವನ್ ಬರ್ಬೋದು. ಆ ವಿಷಯ ಕೇಳಿದ ತಕ್ಷಣ ಲಂಬು ತುಂಬಾ ಜೋರಾಗಿ ಅದು ಕಿರ್ಚೋ ಶಬ್ದ ಕೇಳಿದ ತಕ್ಷಣ ಲಂಬು ಮೇಲೆ ಕೋತಿಯ ದೃಷ್ಟಿ ಬೀರುತ್ತೆ. ಮತ್ತೆ ಅದು ಮರದಿಂದ ಕೆಳಗಡೆ ಇಳಿದು ಬಂದು ನೋಡುತ್ತೆ. ಅದು ಬಲೆಯಲ್ಲಿ ಸಿಕ್ಕಾಕೊಂಡಿರುತ್ತೆ. ಚೋಟು ಸಹ ಅದ್ರ ಪಕ್ಕನೆ ನಿಂತ್ಕೊಂಡಿದ್ದ. ಅರೆ, ನಾನಂತೂ ಈ ಚೋಟು ಸುಮ್ನೆ ಸುಳ್ಳು ಹೇಳಿದಾನೆ ಅಂತ ಅನ್ಕೊಂಡಿದ್ದೆ. ಆದ್ರೆ ನೀನು ನಿಜವಾಗಿ ಸಿಕ್ಕಿಬಿದ್ದಿದ್ಯಾ? ಹಂಗಂತೇಳಿ ಆ ಬಲೆನ ಕಟ್ ಮಾಡೋದಕ್ಕೆ ಕೋತಿ ತುಂಬಾ ಟ್ರೈ ಮಾಡುತ್ತೆ. ಆದ್ರೆ ಅದ್ರ ಕೈಯಲ್ಲಿ ಅದನ್ನ ಕಟ್ ಮಾಡಕ್ಕಾಗಿಲ್ಲ. ನೀನು ಚಿಂತೆ ಮಾಡಬೇಡ, ನಾನು ಹೋಗಿ ಆನೆನ ಕರ್ಕೊಂಡ್ ಬರ್ತೀನಿ. ಈ ಬಲೆನ ಅದು ತುಂಡು ಮಾಡಿ ಹಾಕುತ್ತೆ ನೋಡು. ಹಂಗಂತೇಳಿ ಕೋತಿ ಅಲ್ಲಿಂದ ಹೋಗ್ಬಿಡುತ್ತೆ. ಆದ್ರೆ ಸ್ವಲ್ಪ ತಾದ್ಮೇಲೆ ಕೋತಿ ಮತ್ತೆ ಬರುತ್ತೆ. ಒಬ್ನೇ ಬರೋದಿಲ್ಲ, ಜೊತೆಯಲ್ಲಿ ಎಲ್ಲಾ ಜಂತುಗಳನ್ನ ಕರ್ಕೊಂಡ್ ಬರುತ್ತೆ. ಆ ದೃಶ್ಯನ ನೋಡಿ ಲಂಬು ತುಂಬಾನೇ ಸಂತೋಷ ಪಡ್ತಾನೆ. ಆನೆ ಅದರ ದಂತಗಳನ್ನ ಉಪಯೋಗಿಸಿ ಆ ಬಲೆನ ಕಟ್ ಮಾಡಿ ಬೀಸ್ಬಿಡುತ್ತೆ. ಒಂದ್ ಕಡೆ ಬಲೆ ಕಿತ್ತೋಗ್ಬಿಡುತ್ತೆ. ಆದ್ರೆ ಇನ್ನೊಂದ್ ಕಡೆ ಬಲೆ ಕಿತ್ತಕ್ಕಕ್ ಮುಂಚೆನೆ ಬೇಟೆಗಾರ ಬರ್ತಿರೋದನ್ನು ಅವರೆಲ್ಲ ನೋಡ್ಬಿಡ್ತಾರೆ. ನೋಡಿದ ತಕ್ಷಣ ಅಲ್ಲಿಂದ ಓಡಕ್ ಶುರು ಮಾಡ್ತಾರೆ. ಬೇಟೆಗಾರ ಲಂಬು ಸಿಕ್ಕಾಕೊಂಡಿರೋದನ್ನ ನೋಡಿ ತುಂಬಾನೇ ಸಂತೋಷ ಪಡ್ತಾನೆ. ಚೋಟು ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡಿತ್ತು. ಅದು ಬೇಕಂತಾನೆ ವಿಚಿತ್ರವಾದ ಶಬ್ದಗಳನ್ನ ಮಾಡ್ತಿತ್ತು. ಮತ್ತೆ ಬೇಟೆಗಾರನ ಮುಂದೆ ಬಂದು ನಿಂತ್ಕೋತು. ಅದನ್ನ ನೋಡಿದ ಬೇಟೆಗಾರನಿಗೆ ತುಂಬಾನೇ ದಿಲ್ ಖುಷಾಗಿತ್ತು. ಅವನೇನ್ ಅನ್ಕೊಂಡ ಅಂದ್ರೆ ಇದ್ರ ಜೊತೆ ಇನ್ನೊಂದ್ ಚಿಕ್ಕಿ ಸಿಕ್ಕಿದ್ರೆ ಬಿಂದಾಸ್ ಆಗಿರತ್ತೆ ಅಂತ ಅನ್ಕೊಂಡು ಅದನ್ನ ಹಿಡಿಯೋದಕ್ಕೆ ಮೆತ್ತಗ್ ನಡ್ಕೊಂಡು ಹೋಗ್ತಾನೆ. ಅದನ್ನ ನೋಡಿದ ಆನೆ ಮತ್ತೆ ಅಲ್ಲಿಗೆ ಬಂದು ಮಿಕ್ಕಿರೋ ಬಲೆನೂ ಕಿತ್ತಾಕ್ಬಿಡುತ್ತೆ. ಈ ಸಲನು ಆನೆ ಅದರ ದಂತಗಳನ್ನ ಉಪಯೋಗಿಸಿ ಬಲೆನ ಕಿತ್ತಾಗುತ್ತೆ. ಆ ಬಲೆನ ಕಿತ್ತಾಕಿ ಲಂಬುನ ಕಾಪಾಡುತ್ತೆ. ಲಂಬು ಅಲ್ಲಿಂದ ತಪ್ಪಿಸ್ಕೊಂಡು ಕಿರ್ಚಕ್ ಶುರು ಮಾಡ್ತಾನೆ. ಚೋಟು, ಬೇಟೆಗಾರ ನಿನ್ ಹಿಂದೆನೆ ಇದ್ದಾನೆ, ಓಡು ನೀನು. ಆ ಶಬ್ದ ಕೇಳಿದ ತಕ್ಷಣ ಚೋಟುಗ್ ಅರ್ಥ ಆಗತ್ತೆ ಲಂಬು ತಪ್ಸ್ಕೊಂಡಿದ್ದಾನೆ ಅಂತ. ಮತ್ತೆ ಅದು ಅಲ್ಲಿಂದ ತಪ್ಸ್ಕೊಂಡು ಕಾಡೊಳಗಡೆ ಓಡೋಗ್ಬಿರುತ್ತೆ. ಬೇಟೆಗಾರ ಇನ್ನೊಂದ್ ಕಡೆ ನೋಡಿದ್ರೆ ಇನ್ನೊಂದ್ ಜಿಂಕೆನೂ ಇಲ್ಲ. ಎಲ್ಲವನ್ಗೆ ಅತಿ ಆಸೆ ಗತಿ ಕೇಡು ಅಂತ ಅರ್ಥ ಆಯ್ತು. ಚೋಟುನು ಓಡಾಡ್ತಾ ಹೋಗಿ ಬೇರೆ ಜಂತುಗಳ ಜೊತೆ ಸೇರ್ಕೋತಾನೆ. ಮತ್ತೆ ಎಲ್ಲಾ ಜಂತುಗಳು ಒಂದೇ ಸಲ ಅಲ್ಲಿಂದ ಕಾಡೊಳಗಡೆ ಓಡೋಗ್ತವೆ. ಅದು ನೋಡಿ ಬೇಟೆಗಾರನಿಗೆ ತುಂಬಾ ಕೋಪ ಬರುತ್ತೆ. ನಾನು ಆಣೆ ಮಾಡ್ತೀನಿ, ಇವತ್ತಿಂದ ನಾನ್ ಸುಳ್ಳು ಹೇಳಿ ಯಾರಿಗೂ ಮೋಸ ಮಾಡಲ್ಲ ಅಂತ. ಅದು ಕೇಳಿ ಜಂತುಗಳೆಲ್ಲ ತುಂಬಾ ಸಂತೋಷ ಪಡುತ್ತೆ. ಮತ್ತೆ ಚೋಟು ಅವನ್ ತಪ್ಪೇನು ಅಂತ ಚೆನ್ನಾಗಿ ತಿಳ್ಕೊಂಡ.